ಪ್ರೀತಿ 7ನೇ ತರಗತಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ಕನ್ನಡ ರಿವಿಷನ್ ಪೇಪರ್ 2 ಎಕ್ಸ್ಪ್ಲೇನ್ ಮಾಡ್ತೇನೆ. ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ಡಿಸೆಂಬರ್ 3ನೇ ವಾರದಲ್ಲಿ ಅಂದರೆ 28ನೇ ತಾರೀಕು ಆಲ್ರೆಡಿ ನಿಮಗೆ ಯಾವ ಟೆಸ್ಟ್ ಟೈಮ್ ಟೇಬಲನ್ನು ಕಳಿಸಲಾಗಿದೆ. ಸೊ ಅದರ ಪ್ರಯುಕ್ತ ನಾನು ಇವತ್ತು 2ನೇ ರಿವಿಷನ್ ಪೇಪರನ್ನು ಮಾಡ್ತಾಯಿದ್ದೀನಿ. ಆಲ್ರೆಡಿ 1ನೇದನ್ನು ನೀವು ಹಿಂದಿನ ವಾರದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವೆರಡು ಪೇಪರ್ಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ನಿಮಗೆ ಈ ಪೇಪರ್ಗಳಲ್ಲಿ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ಗಳನ್ನು ಎರಡನ್ನು ಮಿಕ್ಸ್ ಮಾಡಿ ಕೇಳಲಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ 6 ಮೇನ್ಗಳನ್ನು ಕೊಡಲಾಗಿದೆ. ನಾನು ಒಂದೊಂದನ್ನೇ ನಿಮಗೆ ಉತ್ತರ ಸಹಿತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅವುಗಳನ್ನು ನೀವು ಸರಿಯಾಗಿ ಅಬ್ಸರ್ವ್ ಮಾಡಿ. ಅರ್ಥ ಆಯ್ತಲ್ಲ? ಮೊದಲನೆಯದು ಪದಗಳ ಅರ್ಥ ಬರೆಯಿರಿ. ಇಲ್ಲಿ 5 ಪದಗಳನ್ನು ಕೊಡಲಾಗಿದೆ. ಇವುಗಳ ಸರಿಯಾದ ಅರ್ಥವನ್ನು ಬರೀಬೇಕು. ನಾನು ಒಂದೊಂದೇ ಹೇಳ್ತೇನೆ ಉತ್ತರ ಸಹಿತ. ಆಚ್ಛಾದನ ಅಂದರೆ ಏನು? ಬಟ್ಟೆ. ಆಚ್ಛಾದನ ಬಟ್ಟೆ. ಆರ್ದ್ರತೆ ನೀರಿನ ಅಂಶ. ಕಪ್ಪಡಿ ಬಾವಲಿ. ಮಸ್ತಕ ತಲೆ. ವಾಹಿನಿ ನದೆ. ಅರ್ಥ ಆಯ್ತಲ್ಲ? ಆಚ್ಛಾದನ ಬಟ್ಟೆ, ಆರ್ದ್ರತೆ ನೀರಿನ ಅಂಶ, ಕಪ್ಪಡಿ ಬಾವಲಿ, ಮಸ್ತಕ ತಲೆ, ವಾಹಿನಿ ನದಿ. ಸೊ ಎರಡನೇ ಮೇನು ಪದ್ಯವನ್ನು ಪೂರ್ಣಗೊಳಿಸಿ. ಸೊ ಇಲ್ಲಿ 4 ಲೈನ್ ಪದ್ಯವನ್ನು ಕೊಡಲಾಗಿದೆ. ಇವುಗಳನ್ನು ಪೂರ್ಣಗೊಳಿಸಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಮಕ್ಕಳ. ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ 98ನೇ ಪೇಜ್ ನಂಬರಲ್ಲಿ 2ನೇ ಪ್ಯಾರಾಗ್ರಾಫು ಭಾಗ್ಯದ ಬಳಗಾರ ಪದ್ಯದ 2ನೇ ಪ್ಯಾರಾಗ್ರಾಫನ್ನು ಕೊಡಲಾಗಿದೆ. ಸೊ ಅದನ್ನು ನಾನು ಓದ್ತೇನೆ. ನೀವು ಅದನ್ನು ಬರೆದು ಬಾಯಟ್ ಹಾಕಿ ಬರೆಯುವುದನ್ನು ಕೂತ್ಕೊಳ್ಳಿ. ಬಾಳೆ ಬಲಕ್ಕೆ ಬೀಡೋ, ಸೀಬೆ ಎಡಕ್ಕೆ ಬೀಡೋ, ನಟ್ಟು ನಡುವೆಯಲ್ಲಿ ನೀ ಹೋಗೋ ಬಳೆಗಾರ, ಅಲ್ಲಿಹುದೋ ನನ್ನ ತವರೂರು, ಮುತ್ತೈದೆ ಎಲೆಹೆಣ್ಣೆ ತೋರುಬಾರೆ ತವರೂರ. ಈ 4 ಲೈನನ್ನು ಕಲೀರಿ. ಬಾಳೆ ಬಲಕ್ಕೆ ಬಿಡೋ, ಸೀಬೆ ಎಡಕ್ಕೆ ಬಿಡೋ, ನಟ್ಟ ನಡುವೆಯಲ್ಲಿ ನೀ ಹೋಗೋ ಬಳೆಗಾರ, ಅಲ್ಲಿಹುದೇ ನನ್ನ ತವರೂರು, ಮುತ್ತೈದೆ ಎಲೆಹೆಣ್ಣೆ ತೋರುಬಾರೆ ತವರೂರ. ಅರ್ಥ ಆಯ್ತಲ್ಲ? ಈಗ ನೆಕ್ಸ್ಟ್ ಮೇನು ಕೊಟ್ಟಿರುವ ವಾಕ್ಯವನ್ನು ಸರಿಪಡಿಸಿ. ಇಲ್ಲಿ ತಪ್ಪುಗಳನ್ನು ಬರೆಯಲಾಗಿದೆ, ಅವುಗಳನ್ನು ಸರಿಪಡಿಸಿ. ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು. ಇಲ್ಲಿ ಬಾಳೆಯಲ್ಲಿ ಲೇಯನ್ನು ಉಪಯೋಗಿಸಿದ್ದಾರೆ. ಇದು ಸರಿ. ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು ಅಂತ ಬರಿಬೇಕು. ನೆಕ್ಸ್ಟ್ ನಮ್ಮ ಶಾಲೆಯ ಆಸ ಹಸುರು ಬಣ್ಣದ ಪುಸ್ತಕ ತಂದಿದ್ದಾಳೆ. ಇದು ಕುತ್ರ ಏನು? ನಮ್ಮ ಶಾಲೆಯ ಆಶಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ. ಬಣ್ಣದ ಆಗಬೇಕದು, ನಾ ಮಾಡ್ಕೊಳ್ಳಿ. ಬಣ್ಣದ ಪುಸ್ತಕ ತಂದಿದ್ದಾಳೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕವಿಯ ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ. ಕವಿಯ ಬಾಳು ಹೇಗಿರಬೇಕೆಂದರೆ ಅವರ ಅರಿವು ಸ್ವತಂತ್ರವಾಗಿ ಸಂಕುಚಿತತೆ ನಾಶವಾಗಿ ಖಂಡವಾಗದೆ ಒಂದೇ ಒಂದಾಗಿ ಚೆನ್ನಾಗಿ ಬಾಳಬೇಕು. ಕವಿಯ ಬಾಳು ಹೇಗಿರಬೇಕೆಂದರೆ ಅವರ ಅರಿವು ಸ್ವತಂತ್ರವಾಗಿ ಸಂಕುಚಿತತೆ ನಾಶವಾಗಿ ಖಂಡವಾಗದೆ ಒಂದೇ ಒಂದಾಗಿ ಚೆನ್ನಾಗಿ ಬಾಳಬೇಕು ಎಂದು ಆಶಿಸಿದ್ದಾರೆ. ಧ್ರುವತಾರೆ ಎಂದು ಕವಿ ಯಾರನ್ನು ಕರೆಯುತ್ತಾರೆ? ಎಲ್ಲಿ ವಿಶಾಲತೆಯ ನಡೆನುಡಿಗಳಿರುವುದೋ, ಮನಸ್ಸು ಅರಳುವ ಮಾತು ಇರುವುದೋ ಅಲ್ಲಿ ನಿನ್ನ ಪ್ರೀತಿ ದಯಾ ಕೃಪೆ ಇದ್ದರೆ ನಿನ್ನನ್ನೇ ಧ್ರುವತಾರೆ ಎಂದು ತಿಳಿಯಬಹುದು. ಅಂತಹ ಸ್ವಾತಂತ್ರ್ಯವೇ ನಿಜವಾದ ಸ್ವರ್ಗ ಎಂದು ಕರೆಯುತ್ತಾರೆ. ನೆಕ್ಸ್ಟು, ವನ್ಯಜೀವಿ ಸಂರಕ್ಷಣೆಯನ್ನು ಹೇಗೆ ಮಾಡುತ್ತಿದ್ದಾರೆ? ವನ್ಯಜೀವಿಗಳ ಸಂರಕ್ಷಣೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡುತ್ತಾ ಬಂದಿದೆ. ಮೊಸಳೆಗಾಗಿ ಕರ್ನಾಟಕದ ಬೆಂಗಳೂರಿನ ಹತ್ತಿರವಿರುವ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ಒಂದು ಆಲಯವನ್ನು ಸ್ಥಾಪಿಸಿ ಪೋಷಿಸುತ್ತಿದ್ದಾರೆ. ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸ್ನಲ್ಲಿ ಪ್ರಾರಂಭಿಸಿದ್ದಾರೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಸ್ವಂತ ವಾಕ್ಯ ಮಾಡಿ. ತಲೆದೂಗು. ಯಕ್ಷಗಾನ ಪಾತ್ರಧಾರಿಯ ಕುಣಿತ ಕಂಡು ಪ್ರೇಕ್ಷಕರು ತಲೆದೂಗಿದರು. ನೀವು ಯಾವುದಾದ್ರೂ ವಾಕ್ಯವನ್ನು ಬರೀರಿ. ಒಟ್ಟು ಆ ಪದ ಬರಬೇಕಲ್ಲಿ. ತಲೆದೂಗು. ಯಕ್ಷಗಾನ ಪಾತ್ರಧಾರಿಯ ಕುಣಿತ ಕಂಡು ಪ್ರೇಕ್ಷಕರು ತಲೆದೂಗಿದರು. ಮುಖ ಅರಳು. ತಾಯಿಯನ್ನು ಕಾಣುತ್ತಲೇ ಮಗುವಿನ ಮುಖ ಅರಳಿತು. ನೆಕ್ಸ್ಟ್, ವಾಕ್ಯವನ್ನು ಪೂರ್ಣಗೊಳಿಸಿ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ. ಲೇಖಕರ ಪರಿಚಯ. ಡಾಕ್ಟರ್ ಕೃಷ್ಣಾನಂದ ಕಾಮತ್ ಬಗ್ಗೆ ಕೇಳಿದ್ದಾರೆ. ಇವರ ಸ್ಥಳ, ಕೃತಿ ಮತ್ತು ಪ್ರಶಸ್ತಿಯನ್ನು ಕುರಿತು ಬರೆಯಿರಿ. ಸ್ಥಳ: ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ, 29/9/1934 ಇವರು ಹುಟ್ಟಿದ ದಿನ. ಕೃತಿ: ನಾನು ಅಮೇರಿಕಾಗೆ ಹೋಗಿದ್ದೆ. ಪ್ರಾಣಿ ಪರಿಸರ, ಕೀಟ ಜಗತ್ತು, ಸಸ್ಯ ಪರಿಸರ. ಪ್ರಶಸ್ತಿ: ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಗೊತ್ತಾಯ್ತಲ್ಲ ಮಕ್ಕಳ? ಇಷ್ಟು ಮೀನ್ಗಳನ್ನು ನಿಮಗೆ ಕೊಡಲಾಗಿದೆ. ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸವನ್ನು ಮಾಡಿ ನಿಮಗೆ ಈಸಿಯಾಗಿ ನಂತರ ಕ್ಲಾಸಲ್ಲಿ ನಿಮಗೆ ಆನ್ಸರನ್ನು ಬರೀಬೋದು. 3-4 ಸರಿ ರಫ್ ನೋಟಲ್ಲಿ ಪ್ರಾಕ್ಟೀಸ್ ಮಾಡಿ. ನಾನು ಮತ್ತೊಂದು ಸರಿ ಓದ್ತೇನೆ, ನೋಡ್ಕೊಳ್ಳಿ.
ಆಚ್ಛಾದನ ಬಟ್ಟೆ, ಆರ್ದ್ರತೆ ನೀರಿನ ಅಂಶ, ಕಪ್ಪಡಿ ಬಾವಲಿ, ಮಸ್ತಕ ತಲೆ, ವಾಹಿನಿ ನದಿ. ಪದ್ಯವನ್ನು ಪೂರ್ಣಗೊಳಿಸಿ. ಬಾಳೆ ಬಲಕ್ಕೆ ಬಿಡೋ, ಸೀಬೆ ಎಡಕ್ಕೆ ಬಿಡೋ, ನಟ್ಟ ನಡುವಿಲಿ ನೀ ಹೋಗೋ ಬಳೆಗಾರ, ಅಲ್ಲಿಹುದೋ ನನ್ನ ತವರೂರು, ಮುತ್ತೈದೆ ಎಲೆಹೆಣ್ಣೆ ತೋರುಬಾರೆ ತವರೂರ. ಕೊಟ್ಟಿರೋ ವಾಕ್ಯವನ್ನು ಸರಿಪ. ಬಾಳೆಯು ಹಣ್ಣನ್ನು ಬಾಳೆಯು ತಿಂದಳು, ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು. ನಮ್ಮ ಶಾಲೆಯ ಆಶಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ, ನಮ್ಮ ಶಾಲೆಯ ಆಶಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕವಿಯ ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ? ಕವಿಯ ಬಾಳು ಚೆನ್ನಾಗಿರಬೇಕೆಂದು ಅವರ ಅರಿವು ಸರ್ವ ಸ್ವತಂತ್ರವಾಗಿ ಸಂಕುಚಿತತೆ ನಾಶವಾಗಿ ವಿಶ್ವ ಖಂಡವಾಗದೆ ಒಂದೇ ಒಂದಾಗಿ ಬಾಳಬೇಕು, ಚೆನ್ನಾಗಿ ಬಾಳಬೇಕು ಎಂದು ಹೇಳಿದ್ದಾರೆ. ನಂತರ ಧ್ರುವ ತಾರೆ ಎಂದು ಕವಿ ಯಾರನ್ನು ಕರೆಯುತ್ತಾರೆ? ಎಲ್ಲಿ ವಿಶಾಲತೆಯ ನಡೆನುಡಿಗಳಿರುವುದೋ, ಮನಸ್ಸು ಅರಳುವ ಮಾತು ಇರುವುದೋ ಅಲ್ಲಿ ಪ್ರೀತಿ, ದಯೆ, ಕೃಪೆ ಇದ್ದರೆ ನಿನ್ನನ್ನೇ ಧ್ರುವತಾರೆ ಎಂದು ತಿಳಿಯಬಹುದು. ಅಂತಹ ಸ್ವಾತಂತ್ರ್ಯವೇ ನಿಜವಾದ ಸ್ವರ್ಗ ಎಂದು ಕರೆಯುತ್ತಾರೆ. ವನ್ಯಜೀವ ಸಂರಕ್ಷಣೆ ಹೇಗೆ ಮಾಡುತ್ತಿದ್ದಾರೆ? ವನ್ಯಜೀವಿಗಳ ಸಂರಕ್ಷಣೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡುತ್ತಾ ಬಂದಿದ್ದಾರೆ. ಮೊಸಳೆಗಾಗಿ ಕರ್ನಾಟಕದ ಬೆಂಗಳೂರಿನ ಹತ್ತಿರವಿರುವ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಆಲಯವನ್ನು ಸ್ಥಾಪಿಸಿ ಪೋಷಿಸುತ್ತಿದ್ದಾರೆ. ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭಿಸಿದ್ದಾರೆ. ಸೊ ಇಷ್ಟು ಕ್ವಶನ್ ಆನ್ಸರ್ಗಳನ್ನು ನೀವು ಸರಿಯಾಗಿ 2-3 ಸರಿ ಓದ್ಬಿಟ್ಟು ನಂತರ ಅದನ್ನು ನೀವು ಅಭ್ಯಾಸವನ್ನು ಮಾಡಿ. ಅರ್ಥ ಆಯ್ತಲ್ಲ? ನಂತರ ಸ್ವಂತ ವಾಕ್ಯವನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ತಲೆದೂವು ಮತ್ತು ಮುಖ ಅರಳು. ತಲೆದೂವು, ಯಕ್ಷಗಾನ ಪಾತ್ರಧಾರಿಯ ಕುಣಿತವನ್ನು ಕಂಡು ಪ್ರೇಕ್ಷಕರು ತಲೆದೂಗಿದರು. ಮುಖ ಅರಳು, ತಾಯಿಯನ್ನು ಕಾಣುತ್ತಲೇ ಮಗುವಿನ ಮುಖ ಅರಳಿತು. ನೆಕ್ಸ್ಟ್ ಬಿಟ್ಟಸ್ಥಳ ಪೂರ್ಣಗೊಳಿಸಿ, ವಾಕ್ಯವನ್ನು ಪೂರ್ಣಗೊಳಿಸಿ. ದೂರದ ಬೆಟ್ಟ ಅಂತ ಕೊಟ್ಟಿದ್ದಾರೆ. ಕಣ್ಣಿಗೆ ನುಣ್ಣಗೆ. ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಲೇಖಕರ ಪರಿಚಯ. ಇಲ್ಲಿ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರಿಗೆ ಬಗ್ಗೆ ಕೊಡಲಾಗಿದೆ. ಅವರ ಕೃತಿ ಸ್ಥಳ ಪ್ರಶಸ್ತಿಯನ್ನು ಬರೀಬೇಕು. ಇವರು ಹುಟ್ಟಿದ್ದು 29/9/1934 ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ. ಕೃತಿ ನಾನು ಅಮೆರಿಕಾಗೆ ಹೋಗಿದ್ದೆ, ಪ್ರಾಣಿ ಪರಿಸರ, ಕೀಟ ಜಗತ್ತು, ಸಸ್ಯ ಪರಿಸರ. ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಅರ್ಥ ಆಯ್ತಲ್ಲ ಮಕ್ಕಳ? ಇಷ್ಟು ಮೇನ್ಗಳನ್ನು ನೀವು ಸರಿಯಾಗಿ ಓದಿ 3-4 ಸರಿ ರಫ್ ನೋಟಲ್ಲಿ ಬರೆಯುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈಸಿಯಾಗಿ ಬರೀಬೋದು. ಧನ್ಯವಾದಗಳು.